ನ್ಯೂಸ್ನ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಪಹಲ್ಗಾಮ್ನಲ್ಲಿ ದೊಡ್ಡ ಮಟ್ಟದ ಅಟ್ಯಾಕ್ ಆಗುತ್ತೆ ಉಗ್ರರಿಂದ. ಉಗ್ರರು ಅಕ್ಷರಶಃ ಅಟ್ಟಹಾಸವನ್ನ ಮೆರೀತಾರೆ. ನಮ್ಮ ದೇಶದ ಅಮಾಯಕ 26 ಜನರನ್ನ ಬಲಿ ಪಡೆದುಕೊಳ್ತಾರೆ. ಅದಾದ ನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಭಾರತ ಉಗ್ರರ ನೆಲೆಗಳ ಮೇಲೆ ನುಗ್ಗಿ ಉಡಿಸ್ ಕೂಡ ಮಾಡ್ತು. ಅದಾದ ನಂತರ ಪಾಕಿಸ್ತಾನ ವರ್ಸಸ್ ಭಾರತ ಅನ್ನುವ ನಿಟ್ಟಿನಲ್ಲಿ ಯುದ್ಧದ ವಾತಾವರಣವೂ ಕೂಡ ಶುರುವಾಗಿತ್ತು. ಈಗ ಕದನ ವಿರಾಮವೂ ಕೂಡ ಘೋಷಣೆಯಾಗಿದೆ. ಪಹಲ್ಗಾಮ್ ದಾಳಿಯ ನಂತರ ಹಲವು ಕನ್ನಡಿಗರು ಕಾಶ್ಮೀರದಲ್ಲಿ ಸಿಕ್ಕಾಕೊಂಡಿದ್ರು. ಅವರನ್ನ ರಕ್ಷಣೆ ಮಾಡುವಂತ ಕೆಲಸವೂ ಕೂಡ ಆಯಿತು. ಮತ್ತೆ ನಮ್ಮ ರಾಜ್ಯದಿಂದ ಕಾಶ್ಮೀರದ ಶ್ರೀನಗರದ ಒಂದು ಯೂನಿವರ್ಸಿಟಿಯಲ್ಲಿ ಓದೋದಕ್ಕೆ ಹೋದಂತ ವಿದ್ಯಾರ್ಥಿಗಳು ಕೂಡ ಅಲ್ಲೇ ಸಿಕ್ಕಾಕೊಂಡಿದ್ರು. ಅವರ ತಂದೆ ತಾಯಿಗಳು ಬಹಳಷ್ಟು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ಮಕ್ಕಳನ್ನ ಸೇಫ್ ಆಗಿ ಕರ್ಕೊಂಡು ಬನ್ನಿ ಅನ್ನೋ ನಿಟ್ಟಿನಲ್ಲಿ ಆ 18 ವಿದ್ಯಾರ್ಥಿಗಳನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಸಹಾಯ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಪಹಲ್ಗಾಮ್ನಲ್ಲಿ ದಾಳಿ ನಡೆದಂತ ಸಂದರ್ಭ ಇವರೆಲ್ಲರೂ ಕೂಡ ಅದನ್ನ ಅನುಭವಿಸಿದ್ದಾರೆ. ಆ ಒಂದು ಕಾಶ್ಮೀರ, ಆ ಒಂದು ಶ್ರೀನಗರದ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅಂತ ಹೇಳಿ, ಯಾವ ರೀತಿಯಾಗಿ ಅವರ ಅನುಭವ ಇತ್ತು ಅಂದರೆ ಅವರ ಅಲ್ಲಿನ ವಾತಾವರಣ ಇತ್ತು. ಆ ದಾಳಿ ಆದ ನಂತರ ಜೊತೆಗೆ ಶೆಲ್ ದಾಳಿ ಆಯಿತು, ಜೊತೆಗೆ ಕ್ಷಿಪಣಿ ದಾಳಿ ಆಯಿತು, ಡ್ರೋನ್ ದಾಳಿ ಆಯಿತು. ಇದೆಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ. ಈಗ ಸ್ವತಃ ಅವರ ಬಾಯಿಯಿಂದನೇ ಕೇಳೋಣ. ನಮ್ಮ ಸ್ಟುಡಿಯೋದಲ್ಲಿ ಈಗ ಆ ವಿದ್ಯಾರ್ಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಅವರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ಇದೇ ಈ ಹೊತ್ತಿನ ವಿಶೇಷ ಕಾಶ್ಮೀರ ಟು ಬೆಂಗಳೂರು. ಎಸ್ ವೀಕ್ಷಕರೇ, ನಾವಿರುವಂಥ ಪ್ರದೇಶದಲ್ಲಿ ಏನಾದರೂ ಬಾಂಬ್ ಬಿದ್ದುಬಿಟ್ರೆ ಅಥವಾ ಈ ಪಟಾಕಿ ಸದ್ದು ಕೇಳಿದ್ರೇನೆ ನಾವೆಲ್ಲ ಬೆಚ್ಚ ಬಿದ್ದು ಬಿಡ್ತೀವಿ ಒಂದು ಕ್ಷಣ. ಅಂಥದ್ರಲ್ಲಿ ಕಾಶ್ಮೀರದಲ್ಲಿ ಪಾಪ ಓದೋದಕ್ಕಂತ ಹೋದಂಥವರು ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ, ಅಲ್ಲಿ ಅಟ್ಯಾಕ್ ಗುಂಡಿನ ದಾಳಿಯನ್ನು ನೋಡಿ ಪಾಪ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ ಆ ವಿದ್ಯಾರ್ಥಿಗಳು. ಅವರೆಲ್ಲ ನಮ್ಮ ಜೊತೆಗಿದ್ದಾರೆ. ಅವರ ಅನುಭವ ಹೇಗಿತ್ತು ಕಾಶ್ಮೀರದ್ದು, ಈ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನು ಮಾತನಾಡ್ತಾ ಹೋಗೋಣ. ಸ್ವತಃ ವಿದ್ಯಾರ್ಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಭಾಳ ಪ್ರಮುಖವಾಗಿ ಭಾಗ್ಯಶ್ರೀ ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಬಸವಲಿಂಗ ಹಿರೇಮಠ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚನ್ನಬಸವ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರೋಹಿತ್ ಮತ್ತು ಗಣೇಶ್ ಇಬ್ಬರಿಗೂ ಕೂಡ ಸ್ವಾಗತ. ಎಸ್, ನಾನು ಮೊದಲಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನೀವೆಲ್ಲ ಕಾಶ್ಮೀರದಲ್ಲಿ ಇದ್ದವರು. ಪಹಲ್ಗಾಮ್ ಅಟ್ಯಾಕ್ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಭಾಗ್ಯಶ್ರೀ ಅವರೇ, ನಿಮ್ಮ ಅನುಭವ ಹೆಂಗಿತ್ತು? ಆ ಕ್ಷಣಕ್ಕೆ ನೀವು ಎಲ್ಲಿದ್ರಿ? ಆ ವಿಚಾರ ಯಾವಾಗ ಗೊತ್ತಾಯಿತು ನಿಮಗೆ? ಸರ್, ಪಹಲ್ಗಾಮ್ ಅಟ್ಯಾಕ್ ಆಗಿದ್ದು 22 ಆಗಿತ್ತಲ್ಲ ಸರ್. ಅವತ್ತಿನ ದಿವಸ ನಾವೆಲ್ಲ ಕಾಲೇಜಲ್ಲಿ ಇದ್ವಿ. ಪಹಲ್ಗಾಮ್ ನಾವಿರೋ ಪ್ಲೇಸ್ ಇಂದ 1 ಅವರ್ ಜರ್ನಿ ಸರ್ ದೂರ. ಅದಾದ್ಮೇಲೆ ಆಮೇಲೆ ಆಪರೇಷನ್ ಸಿಂಧೂರ್ ಆಯ್ತಲ್ಲ ಸರ್, ಅದಾದ್ಮೇಲಿಂದ ತುಂಬಾ ಭಯ ಆಯ್ತು ಸರ್ ನಮ್ಗೆ. ಮತ್ತೆ ಪುಂಚ್ ಮೇಲೆ ದಾಳಿ ಆಯ್ತು ಸರ್. ಅವಾಗ ಸಿವಿಲಿಯನ್ಸ್ ಮೇಲೆ ಎಲ್ಲ ದಾಳಿ ಆಯ್ತಲ್ಲ ಸರ್, ಅವಾಗೆಲ್ಲ ನಾವು ಬಾಳ ಹೆದರ್ಕೊಂಡಿದ್ವಿ ಸರ್. ಅಲ್ಲಿ ತುಂಬಾ ಭಯ ಆಗಿತ್ತು. ಮತ್ತೆ ಪೇರೆಂಟ್ಸ್ಗೂ ಬಾಳ ಹೆದರಿಕೆ ಆಗಿತ್ತು ಸರ್. ಟಿವಿ ನೋಡಿ ಅಲ್ಲೆಲ್ಲ ಹೆಂಗಾಗುತ್ತೈತಿ, ನೀವು ಹೆಂಗದ್ರಿ ಅಂತ ಬಾಳ ಹೆದರಿದ್ರು ಸರ್ ನಮ್ಮ ಮನ್ಯಾಗ. ಅಲ್ಲ, ನಿಮ್ಗೆ ಅಲ್ಲಿ ಪಹಲ್ಗಾಮ್ನಲ್ಲಿ ದಾಳಿ ಆಗುತ್ತೆ. ನೀವಿರೋದು ಶ್ರೀನಗರ ಅಲ್ವಾ? ಶ್ರೀನಗರ್ ಸರ್, ಶಾಲಿಮಾರ್ ಅಂತ. ಏನ್ ಯೂನಿವರ್ಸಿಟಿ ಹೆಸರು? ಶೇರಿ ಕಾಶ್ಮೀರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಸರ್. ಓಕೆ, ನೀವು ಅಲ್ಲಿ ಓದ್ತಾ ಇದ್ರಿ. ಈ ಪಹಲ್ಗಾಮ್ ದಾಳಿ ಆಗುತ್ತೆ. ದಾಳಿ ಆದಾಗ ನಿಮಗೆ ಸಡನ್ ಆಗಿ ಗೊತ್ತಾಯ್ತಾ, ಸ್ವಲ್ಪ ಲೇಟ್ ಆಗಿ ಗೊತ್ತಾಯ್ತಾ? ಸರ್, ಮಧ್ಯಾಹ್ನ 1 ಗಂಟೆ 2 ಗಂಟೆ ಆ ಸುಮಾರು ನಮಗೆ ಗೊತ್ತಾಯ್ತು ಸರ್. ಬ್ರದರ್, ಹೆಂಗಿತ್ತು ನಿಮ್ಮ ಅನುಭವ? ನಮ್ಮದು ಅದೇ ನಾರ್ಮಲ್ ಪಹಲ್ಗಾಮ್ನ ಅಟ್ಯಾಕ್ ಆದಮೇಲೆ ನಾವು ಎಲ್ಲ ವೀಡಿಯೋಸ್ ಆಗಿರಲಿ ವೈರಲ್ ಎಲ್ಲ ಆಯಿತು. ಸೊ ಅದನ್ನು ನಾವೆಲ್ಲ ನೋಡಾದ್ಮೇಲೆ ಮತ್ತೆ ಸ್ವಲ್ಪ ಎಲ್ಲ ಗಾಬರಿ ಆದರು. ಎಲ್ಲ ಮನೆಯಲ್ಲೆಲ್ಲ ಕಾಲ್ ಮಾಡ್ತಿದ್ರು, ಏನಾಗಿದೆ ಏನು ಅಂತೆಲ್ಲ ಹೇಳಿಬಿಟ್ಟು. ಮತ್ತು ನಾವು ಇದು ಮತ್ತೆ ಅದು ಮುಂದೆ ಆಪರೇಷನ್ ಸಿಂಧೂರ್ ಆಗಿರಲಿ ಎಲ್ಲ ಅವತ್ತು ನೈಟ್ ಏನು ಅಂತಂದರೆ ಫುಲ್ ಬಾಂಬ್ ಬ್ಲಾಸ್ಟ್ ಆಗಿದ್ದು ಸದ್ದಾಗಿರಲಿ ಫುಲ್ ಬಂದಿತ್ತು ಅವತ್ತು. ಮತ್ತು ನಾವೆಲ್ಲರೂ ಅವತ್ತು ಲೈಕ್ ಮಾರ್ನಿಂಗ್ 3:30ವರೆಗೂ ಎಲ್ಲ ಹಾಸ್ಟೆಲ್ ಹೊರಗಡೆ ಫುಲ್ ಸದ್ದು ಬಂದಿತ್ತು. ಸೊ ಎದ್ದು ಹೊರಗಡೆ ಎಲ್ಲ ಹೋಗಿದ್ವಿ. ಅವಾಗ ಏನು ಅಂದರೆ ಫೈಟರ್ ಜೆಟ್ಸ್ ಆಗಿರಲಿ ಎಲ್ಲ ಓಡಾಡ್ತಿದ್ದು, ಎಲ್ಲ ಸೌಂಡ್ ಸದ್ದೆಲ್ಲ ಕೇಳಿದ್ವಿ. ಸೊ ಸ್ವಲ್ಪ ಫುಲ್ ಭಯ ಆಗಿತ್ತು. ಬಸವಲಿಂಗ, ಅಲ್ಲಿ 26 ಜನ ಅಮಾಯಕರನ್ನು ಹೊಡೆದಾಕಿದ್ರಲ್ಲ, ಆ ಸುದ್ದಿ ಕೇಳಿದ ತಕ್ಷಣ ಏನು ಅನಿಸ್ತು ನಿಮಗೆ? ಸರ್, ಅದು ಒಂದು ದುರಾದೃಷ್ಟಕರ ಘಟನೆ ಅಂತಲೇ ಹೇಳ್ಬೋದು. ಅದು ಆ ಥರ ಅಮಾಯಕರ ಮೇಲೆ ದಾಳಿ ಮಾಡತಕ್ಕಂಥ ಪಾಕಿಸ್ತಾನದವ್ರನ್ನ ಬಗ್ಗು ಬಡಿಬೇಕಂತ ನಾವು ಇಲ್ಲಿ ಈ ವೇದಿಕೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು.
ಸೊ ಆ ಪಹಲ್ಗಾಮ್ ದಾಳಿ ಆಗಿದ್ದು ನಾವು ಸರಿಸುಮಾರು 2:30-3 ಗಂಟೆಗೆ ಅಂತ ಅನ್ಸುತ್ತೆ. ನಾವು ಕೂಡ ಸುಮಾರಾಗಿ ಲೈಕ್ ನಾರ್ಮಲ್ ಡೇಸ್ ಯಾವ ಥರ ಕಾಲೇಜಲ್ಲಿ ಹೋಗ್ತಿದ್ವಿ ಯೂನಿವರ್ಸಿಟಿ ನಾವು ಅದೇ ಥರ ಇದ್ವಿ. ಸಡನ್ ಆಗಿ 4 ಗಂಟೆ ಮೇಲೆ ಒಂದು ಮೆಸೇಜ್ ಬರುತ್ತೆ ಅಫಿಷಿಯಲ್ಸಿಂದ, ಲೈಕ್ ಹೊರಗಡೆ ಎಲ್ಲೇ ಹೋಗ್ಬೇಡ್ರಿ, ಇನ್ ಕೇಸ್ ನೀವು ಯಾರಾದರೂ ಪೇರೆಂಟ್ಸ್ ನಿಮ್ಮ ನೋಡೋಕೆ ಅಥವಾ ನಿಮ್ಮ ಮೀಟ್ ಆಗಕ್ಕಂತ ಈ ಕಾಶ್ಮೀರಿಗೆ ಬಂದಿದ್ರೆ ಅವ್ರನ್ನ ಸೇಫಾಗಿ ಹಿಡಿಯುವ. ಈಗ ಪರಿಸ್ಥಿತಿ ಭಾಳ ಕಠಿಣವಾಗಿದೆ. ಮತ್ತು ಹಾಗಂತ ಹೇಳಿ ಕೆಲವೊಂದಿಷ್ಟು ಸಮಯದ ಕೂಡಲೇ ಗೊತ್ತಾಯಿತು ಲೈಕ್ 26 ಜನ, ಹೀಗೆ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಯ್ತು ಅದಂಗೆ. ಲೈಕ್ ಫಸ್ಟಿಗೆ 15 ಜನ ಅಂತ ಹೇಳಿದ್ರು, ಆಮೇಲೆ 18, 20 ಜನ, ಹಂಗೆ ಲಾಸ್ಟಿಗೆ 26 ಜನ ಅಮಾಯಕರ ಮೇಲೆ ದಾಳಿಯಾಗಿ ಮರಣವನ್ನು ಹೊಂದಿದ್ದಾರೆ ಸರ್. ಚನ್ನಬಸವ, ಈಗ ಯೂನಿವರ್ಸಿಟಿ ಅಂತ ಅಂದರೆ ಸಾವಿರಾರು ಜನ ವಿದ್ಯಾರ್ಥಿಗಳಿರ್ತಾರೆ, ಶಿಕ್ಷಕರು ಇರ್ತಾರೆ. ಆ ಕ್ಷಣಕ್ಕೆ ಪಹಲ್ಗಾಮ್ನಲ್ಲಿ ಒಂದು ದೊಡ್ಡ ಅಟ್ಯಾಕ್ ಆಗಿದೆ, ಉಗ್ರರು ಬಂದು ಗುಂಡಿನ ದಾಳಿ ನಡೆಸ್ಬಿಟ್ಟಿದಾರಪ್ಪ ಅಂತ ಅಂದಾಗ ನಿಮ್ಮ ಶಿಕ್ಷಕರು ಏನು ಹೇಳಿದ್ರು ಆ ಕ್ಷಣಕ್ಕೆ? ನಿಮಗೆಲ್ಲ ಏನು ಅನ್ನಿಸ್ತು? ಶಿಕ್ಷಕರು ಮೊದಲು ನಮಗೆ ಧೈರ್ಯ ತುಂಬಿದ್ರು ಸರ್. ಎಲ್ಲಾ ಶಿಕ್ಷಕರು ಅಲ್ಲಿ ಒಳ್ಳೆಯವರು ಇದಾರೆ ಸರ್. ಯಾಕಂದ್ರೆ ಎಲ್ಲಾ ಶಿಕ್ಷಕರು ಅಲ್ಲೇ ಕಾಶ್ಮೀರದವ್ರೆ ಸರ್, ಆಲ್ಮೋಸ್ಟ್ ಕಾಶ್ಮೀರದವ್ರೆ ಸರ್. ಆದ್ರೆ ಅವರು ಡಿಗ್ರಿ ಅಲ್ಲಿ ನಮ್ಮ ತರಾನೇ BSc ಅನ್ನು ಬೇರೆ ಸ್ಟೇಟ್ ಅಲ್ಲಿ, MSc ಅನ್ನು ಬೇರೆ ಸ್ಟೇಟ್ ಅಲ್ಲಿ, ಮತ್ತೆ PhD ಅನ್ನು ಬೇರೆ ಸ್ಟೇಟ್ ಅಲ್ಲಿ ಮಾಡಿದ್ದಾರೆ ಸರ್. ಅದಕ್ಕೆ ಎಲ್ಲಾ ಶಿಕ್ಷಕರು ನಮಗೆ ಬಹಳ ಸಪೋರ್ಟ್ ಮಾಡ್ತಾರೆ ಸರ್. ಮೇನ್ಲಿ ICR ಕ್ಯಾಂಡಿಡೇಟ್ಸ್ ಅಂತಂದ್ರೆ ಬಹಳ ಸಪೋರ್ಟ್ ಮಾಡ್ತಾರೆ ಸರ್. ಮೊದ್ಲು ಶಿಕ್ಷಕರೇ ನಮಗೆ ಧೈರ್ಯ ತುಂಬಿದ್ದು ಸರ್ ಅಲ್ಲಿ. ಆಮೇಲೆ ಮನೆಯವರು ಒಂದ್ ಸ್ವಲ್ಪ ಗಾಬರಿ ಭಾಳ ಆಗಿದ್ರು ಸರ್. ಮನೆಯವ್ರಿಗೆ ಫಸ್ಟ್ ಮನೆಯವ್ರಿಗೆ ಧೈರ್ಯ ಹೇಳ್ಬೇಕಾದ್ರೆ ನಾವೇ ಧೈರ್ಯ ಆಗಿರ್ಬೇಕು ಸರ್. ಅದಕ್ಕೆ ಮನೆಯವರಲ್ಲಿ ಅದೇ ಹೆದರಿ ಬಿಟ್ಟಿರ್ತಾರಲ್ಲ ಎಲ್ಲರೂ, ಅದರಲ್ಲಿ ತಾಯಿ ಅಂತಂದ್ರು ಬಹಳ ಹೆದರ್ತಾರ ಸರ್. ತಾಯಿಗೆ ಧೈರ್ಯ ತುಂಬಿರೋ ಅಲ್ಲಿತ್ತು ನಮಗ ಸಾಕಾಗಿ ಹೋಗ್ಬಿಡುತ್ತೆ ಸರ್. ಅವ್ರ ಹತ್ರ ದಿನ ಮುಂಜಾನೆ ಒಮ್ಮೆ ಕಾಲ್ ಮಾಡೋದು, ಸಂಜೆ ಒಮ್ಮೆ ಕಾಲ್ ಮಾಡೋದು, ದಿನ ಡೈಲಿ 2 ಟೈಮ್ಸ್ ಹತ್ರ ಕಾಲ್ ಮಾಡ್ತಿದ್ರು ಸರ್. ಹಂಗೆ ನಮಗೂ ಕಾಲ್ ಮಾಡಿ ಮಾತಾಡ್ತಿರ್ರಿ ಅಂತೇಳಿ ಹೇಳ್ತಿದ್ರು ಸರ್. ಗಣೇಶ್, ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು ಆ ಕ್ಷಣಕ್ಕೆ? ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಅಲ್ಲಿ ಕಾಶ್ಮೀರದಲ್ಲಿ ಅಟ್ಯಾಕ್ ಆಗಿದೆ, ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗಿದೆ ಅಂದಾಗ ಕರ್ನಾಟಕದಲ್ಲಿದ್ದಂಥ ನಮಗೂ ಕೂಡ ಭಯ ಆಗ್ಬಿಟ್ಟಿತ್ತು, ಪಾಪ ಅಲ್ಲಿನ ಜನರ ಪರಿಸ್ಥಿತಿ ಹೆಂಗಿದೆಯೋ ಏನೋ ಅಂತ ಹೇಳಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಈಗ ನಾವು ಇಲ್ಲಿ ಈಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ ಅಂದರೆ ಯಾರೇ ಆಗಲಿ ಆ ಜಾಗನ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಹೌದು. ಸೊ ನಮ್ಮದು ಅಲ್ಲಿ ಇರೋ ಅಷ್ಟು ದಿನ ನಮ್ಮ ಉದ್ದೇಶ ಅದೇ ಇರುತ್ತೆ, ಓದೋ ಟೈಮಲ್ಲಿ ಓದಬೇಕು, ಎಕ್ಸ್ಪ್ಲೋರ್ ಮಾಡೋ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ನಾವು ಹಿಂಗೆ ಲೈಕ್ ಆ ಒಂದು ಸಂಘಟನೆ ಆಗೋದಕ್ಕಿಂತ ಮುಂಚೆ ನಾವು ಭಾಳಷ್ಟು ಪ್ಲೇಸ್ ಕಡೆ ಹೋಗಿದ್ದೀವಿ. ಅದೇ ಪಹಲ್ಗಾಮ್ಗೆ ನಾವು ಇಲ್ಲಿರೋ ಎಲ್ಲರೂ ಹೋಗಿ ಬಂದಿದ್ದೀವಿ. ಸೊ ಅಲ್ಲಿ ಆ ಕ್ಷಣದವರೆಗೂ ನಮ್ಗೆ ಅಲ್ಲೊಂಥರ ನಾವು ಎಂಜಾಯ್ ಮಾಡೋ ಲೈಫು, ಲೈಕ್ ಎಲ್ಲ ಚೆನ್ನಾಗಿದೆ, ಎಲ್ಲ ನೋಡಬೇಕು, ಖುಷಿ ಪಡಬೇಕು, ಬಂದಷ್ಟು ದಿನ ನಮ್ಗೆ ಆಗೋಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು, ಮತ್ತಿಲ್ಲಿ ಯಾವಾಗ ಬರ್ತೀವೋ ಏನೋ ಗೊತ್ತೆ, ಈ ಥರ ಇತ್ತು ನಮ್ಮ ಅಲ್ಲಿನ. ಕಾಶ್ಮೀರ ಅಂದರೆ ಅದು ಭೂಲೋಕದ ಸ್ವರ್ಗ ಅಂತ ಬೇರೆ ಕರಿತೀವಿ. ಸ್ವಲ್ಪ ನೋಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇರುತ್ತೆ. ಹಾಂ ಸರ್. ಸಡನ್ನಾಗಿ ಆ ಇನ್ಸಿಡೆಂಟ್ ಆಗಿದ ತಕ್ಷಣ ನಮಗೆ ಗೇಟಿಂದ ಹೊರಗೆ ಅದು ಎಲ್ಲೇ ಆಗಲಿ, ಆ ಇಡೀ ಕಾಶ್ಮೀರಲ್ಲಿ ಯಾವುದೇ ಒಂದು ಪ್ಲೇಸಲ್ಲಿ ಇರೋಕ್ಕಾಗಲಿ, ಯಾವುದೇ ಒಂದು ಉಸಿರಾಡೋಕೆ ಕೂಡ ಭಯ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಈಗ ಯಾರೋ ಒಬ್ರು ಎಲ್ಲಿಂದನೋ ಟ್ರಿಪ್ಗೆ ಅಂತ ಬಂದಿರ್ತಾರೆ, ಎಂಜಾಯ್ ಮಾಡೋಕ್ಕೆ ಅಂತ ಬಂದಿರ್ತಾರೆ, ಹೊಸದಾಗಿ ಮದುವೆ ಆಗಿರೋರಾಗಲಿ, ಸ್ಟೂಡೆಂಟ್ಸ್ ಆಗಲಿ, ಲೈಕ್ ಎಂಜಾಯ್ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಆ ಅಂಥ ಟೈಮಲ್ಲಿ ಅವ್ರಿಗೆ ಹಂಗಾಗುತ್ತೆ ಅಂದರೆ ಈಗ ಹೆಂಗೆ ಗೆಸ್ ಮಾಡ್ತೀರಾ ಯಾರಿಗೆ ಹೆಂಗೆ ಏನಾಗುತ್ತೆ ಅಂತ? ಹೌದು. ಭಾಗ್ಯಶ್ರೀ, ನಾವು ಯಾವಾಗಲೂ ಈ ಜಮ್ಮು ಮತ್ತು ಕಾಶ್ಮೀರ ಅಂತ ಬಂದಾಗ ಅಲ್ಲಿ ಉಗ್ರರ ದಾಳಿ ಆಗ್ಬಿಡುತ್ತೆ, ಅಲ್ಲಿ ನೀನೋ ಪರಿಸ್ಥಿತಿ ಬಿಗಡಾಯಿಸ್ಬಿಡುತ್ತೆ ಅಂತೆಲ್ಲ ಭಯ ಪಡ್ತೀವಿ. ನೀವು ನೋಡಿದರೆ ನಮ್ಮ ಆರಾಮಾಗಿರುವಂಥ ರಾಜ್ಯ ಬಿಟ್ಟು ಕಾಶ್ಮೀರದಲ್ಲೂ ಓದ್ತಾ ಇದ್ದೀರಿ. ಯಾಕೆ ಕಾಶ್ಮೀರ ಚೂಸ್ ಮಾಡ್ಕೊಂಡ್ರಿ ನೀವೆಲ್ಲ? ಸರ್, ಅದು ನಾವು ಆ್ಯಕ್ಚುಲಿ BTech ಫುಡ್ ಟೆಕ್ನಾಲಜಿ ಅವ್ರ BSc ಆದಮೇಲೆ ಅದು ICR ಇಂದ ಎಕ್ಸಾಮ್ ಇರುತ್ತೆ ಸರ್, JRF ಅಂತ. ಅದ್ರ ಥ್ರೂ ನಾವು ಎಕ್ಸಾಮ್ಸ್ ಎಲ್ಲ ಬರೆದ್ಮ್ಯಾಗ ನಮಗೆ ಯಾವ ಕಾಲೇಜ್ ಅಕಾರ್ಡಿಂಗ್ ಟು ನಮ್ಮ ರ್ಯಾಂಕ್ ಯಾವ ಕಾಲೇಜ್ ಸಿಗುತ್ತೆ ಅವ್ರು ಅಲಾಟ್ ಮಾಡ್ತಾರೆ ಸರ್. ಅಲ್ಲಿ ನಮ್ಗೆ ಆಪ್ಷನ್ ಇರುತ್ತೆ ಹೋಗೋದು ಬಿಡೋದು ಅಂತ. ನಾವು ಮುಂಚೆ ಅಲ್ಲಿ ಇರೋ ಸೀನಿಯರ್ಸ್ ಅಂದ್ರೆ ನಮ್ಗೆ ದೊಡ್ಡವರು ಪಾಸ್ಡ್ ಔಟ್ ಆಗಿದ್ದಾರೆ ಅಲ್ಲಿಂದ ನಮ್ಮ ಸೀನಿಯರ್ಸ್, ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾವು ಬರೋದಾ, ಹೆಂಗೆ ಸೇಫ್ ಐತಾ, ಕಾಲೇಜ್ ಹೆಂಗಿದೆ, ಅಲ್ಲಿ ಎಜುಕೇಷನ್ ಸ್ಟೈಲ್ ಹೆಂಗಿದೆ ಎಲ್ಲ ಅಂತ ಕೇಳ್ಕೊಂಡಾಗ ನಮ್ಮ ಸೀನಿಯರ್ಸ್ ಎಲ್ಲರೂ ಚಲೋ ಐತಿ, ಇಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಚಲೋ ಐತಿ, ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗೈತಿ ಅಂತ ಹೇಳಿದ್ರು ಸರ್. ಮತ್ತು ಅದು ನಿಜಾನೂ ಕೂಡ. ಅದಕ್ಕೆ ನಮ್ಗೆ ICR ಇಂದ ಹಿಂಗೆ ಅಲೋಟ್ ಆದಾಗ ಅದನ್ನು ICR ಅಂಡರ್ ಬರೋ ಒಂದು ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಟ್ ಸರ್. ಅವಾಗ ನಮ್ಮ ರ್ಯಾಂಕ್ ಪ್ರಕಾರ ನಮ್ಗೆ ಅಲೋಟ್ ಆದಾಗ ಅದು ನಮಗೆ ಫೀಸೂ ನಮಗೆ ಭಾಳ ಕಮ್ಮಿ ಇರುತ್ತೆ, ವಿತ್ ಸ್ಕಾಲರ್ಶಿಪ್ಸ್ ಎಲ್ಲ ಬರುತ್ತೆ ಸರ್ ನಮ್ಗೆ ICR ಇಂದ ಎಲ್ಲ. ಅವಾಗ ಇಟ್ಸ್ ಬೆಟರ್ ಟು ಗೋ ಅಕಾರ್ಡಿಂಗ್ ಟು ಮೆರಿಟ್ ಸೀಟ್ ಅಲ್ಲ ಸರ್. ಇಲ್ಲಿರೋ ಎಲ್ಲರೂ ಮೆರಿಟ್ ಸ್ಟೂಡೆಂಟ್ಸ್, ಅದ್ರ ಸಂಬಂಧನೇ ಅಲ್ಲಿ ಹೋಗಿ ಕಲಿಯಕ್ಕೆ ಹೋಗಿದ್ದು ಸರ್. ಓಕೆ. ಈಗ ರೋಹಿತ್, ಎಷ್ಟು ಜನ ನೀವು ಕನ್ನಡಿಗ ವಿದ್ಯಾರ್ಥಿಗಳು ಆ ಒಂದು ಯೂನಿವರ್ಸಿಟಿಯಲ್ಲಿ ಇದ್ರಿ? ನೀವೆಲ್ಲ ಕನ್ನಡಿಗರು ಅಂತ ಯಾವಾಗ ಗೊತ್ತಾಯಿತು? ನೀವೆಲ್ಲ ಯಾವಾಗ ಒಟ್ಟಿಗೆ ಸೇರಿದ್ದು?
ಸರ್ ಆಲ್ಮೋಸ್ಟ್ ನಾವು ಸ್ಟಾರ್ಟಿಂಗಲ್ಲಿ ನಮ್ಮ ಸೀನಿಯರ್ಸು 5 ಜನ ಇದ್ದರು ಸರ್. ಓಕೆ. ಸೊ ನಮಗೆಲ್ಲ ಅಲಾಟ್ ಮಾಡಿದ್ಮೇಲೆ ನಾವು ಒಬ್ಬೊಬ್ಬರನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಎಲ್ಲ ಲೈಕ್ 4 ಸುತ್ತಿನ ಕೌನ್ಸಿಲಿಂಗ್ ಇರುತ್ತೆ ಸರ್. ಅದು ಮೊದಲನೇ ಸುತ್ತಲ್ಲಿ ಯಾರಿಗಾದ್ರೂ ಅಲಾಟ್ ಆಗಿದ್ದರೆ ಅವರು ಫ್ರೀಸ್ ಮಾಡ್ಕೋತಾರೆ, ನೆಕ್ಸ್ಟ್ ಹೋಗ್ತಾರೆ, ಆ ಥರ. ನೆಕ್ಸ್ಟ್ ಹಂಗಂಗೆ ಎಲ್ಲರೂ 4 ಸುತ್ತ ಆದಮೇಲೆ ಎಲ್ಲರೂ ಜಾಯ್ನ್ ಆಗಿರ್ತಾರೆ ಸರ್. ಜಾಯ್ನ್ ಆದಮೇಲೆ ಮತ್ತೆ ನಾರ್ಮಲಾಗಿ ಹಂಗೆ ಎಲ್ಲರಿಗೂ ಸೀನಿಯರ್ಸಿಂದ ನಮಗೆ ನಮ್ಮ ಬ್ಯಾಚ್ ಮೇಟ್ಸ್ ಆಗಿರಲಿ ಎಲ್ಲರೂ ಪರಿಚಯ ಆದರು. ಸೊ ಅವಾಗ ಟೋಟಲ್ ನಾವೆಲ್ಲ ಸೇರಿ 18 ಜನ ಇದ್ರಿ ಸರ್. ಎಲ್ಲ 18 ಜನ. 18 ಜನ. ಸೊ ನೀವು ಏನು ಸ್ಟಡಿ ಮಾಡ್ತಾ ಇರೋದಲ್ಲಿ? ಸರ್ MSc ಫ್ಲೋರಿಕಲ್ಚರ್ ಆ್ಯಂಡ್ ಲ್ಯಾಂಡ್ಸ್ಕೇಪಿಂಗ್ ಸರ್. ಹಾರ್ಟಿಕಲ್ಚರ್, ತೋಟಗಾರಿಕೆ. ಇವನು ಕೃಷಿ, MSc ಕೃಷಿ. ಇವರು B.Tech ಫುಡ್ ಟೆಕ್ನಾಲಜಿ. ಓಕೆ. M.Tech, ಬೇರೆ ಬೇರೆ ಡಿಸಿಪ್ಲಿನ್ಸ್ ಇದೆ ಸರ್. ಓಕೆ. ನೀವೆಲ್ಲ ಪಾಪ ಓದಕ್ಕೆ ಹೋಗಿದ್ದೀರಾ, ಅಲ್ಲಿಂದ ಘಟನೆ ಆಯಿತು. ಬಸವಲಿಂಗ, ನಿಮಗೆ ಆ ಒಂದು ಘಟನೆ ನಡೆಯೋದಕ್ಕಿಂತ ಮುಂಚೆ ಕಾಶ್ಮೀರದ ವಾತಾವರಣ ಹೆಂಗೆ ಅನ್ನಿಸ್ತಾ ಇತ್ತು? ಸರ್, ಕಾಶ್ಮೀರದ ವಾತಾವರಣ ಈ ಘಟನೆ ನಡೆಯೋಕ್ಕಿಂತ ಮುಂಚೆ ಅಂತ ಏನು ಕಠಿಣವಾಗಿದ್ದಿಲ್ಲ. ಇಷ್ಟ ಆಗ್ತಾ ಇತ್ತಲ್ಲ ಕಾಶ್ಮೀರ? ಆಗ್ತಾ ಇತ್ತು. ಲೈಕ್ ಇವಾಗ 2019 ಯಾವಾಗ 370 ಕಲಮನ್ನ ರದ್ದುಗೊಳಿಸಿದ್ರಲ್ವಾ, ಆ ಒಂದು 2019ರಿಂದ ನಂತರ ಕೂಡ ಇವಾಗಿನವರೆಗೂ ಈ ಘಟನೆ ಆಗಕ್ಕಿಂತ ಮುಂಚೆವರೆಗೂ ಕೂಡ ಲೈಕ್ ಟೂರಿಸ್ಟ್ ಎಲ್ಲ ನಾರ್ಮಲ್ ಆಗಿ ಬರ್ತಾ ಇದ್ರು. ಅಲ್ಲಿದ ವಾತಾವರಣ ಎಂಜಾಯ್ ಮಾಡೋಕ್ಕಾಗಿರ್ಬೋದು. ಲೈಕ್ ಅದು ನೀವು ಹೇಳ್ತಾರ ಭೂಲೋಕದ ಸ್ವರ್ಗನೇ ಅದು. ಸೊ ಹಂಗಾಗಿ ಎಂಜಾಯ್ ಮಾಡ್ತಿದ್ರು. ಬಟ್ ಈ ಒಂದು ಘಟನೆ ಏನಿದು ಅದು ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಲೈಕ್ ಯಾವಾಗ್ಲೂ ಮತ್ತೆ ನೀವು ಯಾಕೋ ಹೋದ್ರಿ ಅಂತಾನು ಕೇಳಿದ್ರೆ ಸರ್ ಅವರಿಗೆ. ಯಾಕಂದ್ರೆ ಅದು ನಮ್ ಜಾಗ ಸರ್. ಇದು ಹೌದು, ಕಾಶ್ಮೀರ ಭಾರತದ ಭಾಗ. ಕರೆಕ್ಟ್. ಇವತ್ತಿಗೂ ಇದೆ, ನಾಳೆ ಮುಂದಿನ ನಮ್ ಭಾಗನೇ ಇರುತ್ತೆ. ನಮ್ ಜಾಗಕ್ಕೆ ನಾವು ಹೋಗಕ್ಕೆ ಯಾವತ್ತೂ ಭಯ ಪಡಬಾರ್ದು. ಯಾಕಂದ್ರೆ ನಮ್ಮ ಭಾರತೀಯ ಸೇನೆ ಅಷ್ಟು ಭದ್ರತೆ ಒದಗಿಸಿದೆ ಅಲ್ಲಿ. ಇವಾಗ ಈ ಒಂದು ಕ್ಷಣದಿಂದ ಈ ಒಂದು ವೇದಿಕೆ ಮುಖಾಂತರ ನಾವು ಎಲ್ಲರೂ ಹೇಳಕ್ ಇಷ್ಟಪಡೋದಷ್ಟೇ, ಇಲ್ಲಿಂದ ಒಂದು ನಾವು ಜೈ ಹಿಂದ್ ಅಂತ ಹೇಳಕ್ ಯಾಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಅದೊಂದು ಭಾರತೀಯ ಸೇನೆ ಅನ್ನೋದೊಂದು ನಮ್ಗೊಂದು ಶಕ್ತಿ ಇದ್ದಂಗೆ. ಆ ತರ ನಿಂತು ಗಡಿಯಲ್ಲಿ ಎಲ್ಲ ಸೈನಿಕರು ಎಲ್ಲ ಕಾಯ್ತಾ ಇದಾರೆ. ಆ ಒಂದು ಕಾರಣಕ್ಕೋಸ್ಕರನೇ ನಾವು ಇಷ್ಟು ಧೈರ್ಯ ಮಾಡಿ ಆ ಒಂದು ಜಾಗಕ್ಕೆ ಹೋಗಿ ಓದ್ಬೇಕಂತ ಒಂದು ಮನಸ್ಸು ಮಾಡಿದ್ವಿ ಸರ್. ಬಸವಲಿಂಗ, ಈಗ ಸಹಜವಾಗಿ ಚನ್ನಬಸವ ಅವರೇ, ಸಹಜವಾಗಿ ನಮಗೆಲ್ಲ ಒಂದು ಭಯ ಇರುತ್ತೆ, ಕಾಶ್ಮೀರಕ್ಕೆ ಯಾಕಪ್ಪ ಹೋಗೋದು ಅಂತ ಹೇಳಿ. ಹೋಗಿದ್ದೀರಾ, ಹೆಂಗೋ ಓದ್ತಾ ಇದ್ದೀರಾ. ಈ ಘಟನೆ ಆದ ನಂತರ ನಿಮ್ಮ ಅಪ್ಪ ಅಮ್ಮನ ಪರಿಸ್ಥಿತಿ ಹೆಂಗಿರಬೇಡ, ಜಸ್ಟ್ ಇಮ್ಯಾಜಿನ್. ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ, ನೀವೆಲ್ಲ ಅಲ್ಲಿದ್ದೀರಾ, ಒಂದಿಷ್ಟು ಜನ ಸತ್ತು ಹೋಗಿದ್ದಾರೆ ಉಗ್ರರ ದಾಳಿಗೆ, ನಮ್ಮ ಮಕ್ಕಳು ಅಲ್ಲಿದ್ದಾರಪ್ಪ ಅಂತ ಹೇಳಿ ಅವರು ಸಹಜವಾಗಿ ಭಯ ಪಟ್ಕೊಂಡ್ಬಿಟ್ಟಿರ್ತಾರೆ. ಕರೆ ಮಾಡಿ ಏನು ಮಾತಾಡಿದ್ರು ನಿಮಗೆ? ಸರ್, ಮೊದಲು ಅವತ್ತು ಕರೆ ಮಾಡಿದ್ರು ಸರ್, ರಾತ್ರಿ ನೈಟ್ ಕರೆ ಮಾಡಿದ್ರು ಸರ್. ನಾನಾಗೆ ಏನು ಹೇಳಿರ್ಲಿಲ್ಲ ಸರ್ ಅವ್ರಿಗೆ. ಇದು ಪಹಲ್ಗಾಮ್ ಅಟ್ಯಾಕ್ ಆಗೋಕ್ಕಿಂತ ಮೊದಲೇ ಅಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗಿತ್ತು ಸರ್, ಮಳೆ ಸಂಬಂಧ. ರಂಬನ್ದಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗಿತ್ತು ಸರ್. ಅವರು ಕಾಶ್ಮೀರದಲ್ಲಿ ಏನಾಗ್ತಿದೆ ಅಂತ ಅಷ್ಟೇ ಕೇಳಿದ್ರು ಸರ್ ನನಗೆ. ಅದಕ್ಕೆ ನಾನು ಲ್ಯಾಂಡ್ ಸ್ಲೈಡ್ ಆಗಿದೆ ಇಲ್ಲಿ, ಅದಕ್ಕೆ ಇಲ್ಲಿ ಹೈವೇ ಎಲ್ಲ ಕಟ್ ಆಗಿದೆ, ಬರಕ್ ಆಗೋದಿಲ್ಲ, ಈಗ ಒಂದು 3-4 ದಿವಸ ಎಲ್ಲ ಬಂದ್ ಆಗುತ್ತೆ ಅಷ್ಟೇ ಹೇಳಿದ್ದೆ ಸರ್. ಅವರು ನ್ಯೂಸ್ ನೋಡಿದ್ರು ಸರ್, ಆಲ್ರೆಡಿ ನ್ಯೂಸ್ ನೋಡಿದ್ರು. ಅವ್ರು ಏನು ಕೇಳಿಲ್ಲ ಸರ್ ಅದ್ರ ಬಗ್ಗೆ, ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ. ಆಮೇಲೆ ಮತ್ತೆ ಮರ್ದಿನ ಕಾಲ್ ಮಾಡಿದ್ರು ಸರ್ ಅವ್ರೆ, ಇಲ್ಲ ಪಹಲ್ಗಾಮ್ ಅಟ್ಯಾಕ್ ಆಗೈತ್ಲಾ ಅದಕ್ಕೆ ಅಂತೇಳಿ ನಮ್ಮವ್ವ ಅಳ್ಳಾಕ್ ಚಾಲು ಮಾಡಿದ್ಲ ಸರ್. ಅಂಟ್ಲಿ ಅದರಲ್ಲಿ ಮೇನ್ ಟಾರ್ಗೆಟ್ ಮಾಡಿದ್ದಂತಂದ್ರೆ ಬಾಯ್ಸ್ಗೆ ಟಾರ್ಗೆಟ್ ಮಾಡಿದ್ರು ಸರ್. ಹೌದು, ಎಲ್ಲರೂ ಬಾಯ್ಸ್ಗೆ ಟಾರ್ಗೆಟ್ ಮಾಡಿದ್ರು ಸರ್. ಅದ್ರ ಸಂಬಂಧ ನಮ್ಮವ್ವ ಭಾಳ ಅಳ್ತಿದ್ರು ಸರ್. ಡೈಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಡೈಲಿ ಕಾಲ್ ಮಾಡ್ತಿದ್ರು ಸರ್. ಬಹಳ ಭಯಪಟ್ಟಿದ್ರು ಸರ್. ಅದ್ರಲ್ಲಿ ಮತ್ತೆ ನಮ್ಮಪ್ಪ ಅಂದ್ರು ಅವರೇ ನನಗೆ ಧೈರ್ಯ ತುಂಬಿ ಕಳಿಸಿದ್ದು ಸರ್. ಅಲ್ಲಿ ನಮ್ಮಪ್ಪ ಮತ್ತೆ ಅಲ್ಲಿದೆ ಅಂದ್ರೆ ನಮ್ಮಪ್ಪ ಎದಕ್ಕಾರ ಕಳಿಸಿದೆ ನನ್ನ ಮಗನ ಅಂತೇಳಿ ಅನ್ನೋ ಸುದ್ದಿ ನಮ್ಮ ಅವನ ಕೈಲೇ ನಾ ಕೇಳಿದ್ದೆ ಸರ್. ನಿಜ, ಪಾಪ ಭಯ ಪಟ್ಟಿರ್ತಾರೆ. ಗಣೇಶ್, ಏನಂದ್ರು ನಿಮ್ಮಪ್ಪ ಅಮ್ಮ ಆ ಕ್ಷಣಕ್ಕೆ? ಬೆಂಗಳೂರಲ್ಲಿ ಆರಾಮಾಗಿದ್ರಿ, ಬೆಂಗಳೂರು ಬಿಟ್ಟು ಹೋಗಿದ್ರಿ ಕಾಶ್ಮೀರಕ್ಕೆ? ಹಾಂ ಸರ್, ಬಟ್ ನನಗೂ ಸಹ ಕಾಲ್ ಮಾಡಿದರು. ಬಿಕಾಸ್ ಅವರು ನಮ್ಮ ತಂದೆಯವರಾಗಲಿ ನಮ್ಮ ತಾಯಿಯವರಾಗಲಿ ಅವ್ರಿಗೆ ಸ್ವತಃ ಗೊತ್ತಾಗೋದಕ್ಕೆ ಮುಂಚೆ ಅವ್ರ ಸ್ನೇಹಿತರಿಗೆಲ್ಲ ಗೊತ್ತಿತ್ತು ನಾವು ಇಂಥ ಕಡೆ ಅವ್ರ ಮಗ ಒಬ್ಬ ಇಲ್ಲಿ ಓದ್ತಿದ್ದಾನೆ ಅಂತ. ಸೊ ಅವರು ಸಡನ್ನಾಗಿ ನಮ್ಮ ತಂದೆಯವ್ರಿಗೆ ಕಾಲ್ ಮಾಡಿ ಈ ಥರ ಇಲ್ಲಿ ನಿಮ್ಮ ಮಗ ಓದ್ತಿರೋ ಕಡೆ ಹಿಂಗೇನೋ ಆಗ್ತಿದೆ ಅಂತೆ, ಹೆಂಗಿದ್ದಾನೆ ಏನು ಅಂತ ಕೇಳಿದ ತಕ್ಷಣ ನಮ್ಮ ತಂದೆ ಕಾಲ್ ಮಾಡ್ತಾರೆ ನನಗೆ. ಸೊ ಕೇಳಿದ ತಕ್ಷಣ ಲೈಕ್ ನನಗೆ ಗೊತ್ತು ಅಲ್ಲಿ ಏನೇನು ಆಗ್ತಿದೆ ಅಂತ. ಬಟ್ ಈಗ ಅದೇ ಇಲ್ಲಿ ಏನೇನು ಆಗ್ತಿದೆ ಅಂತ ಅವ್ರು ಪ್ರತಿಯೊಂದು ಹಿಂಗೆ ಆಗ್ತಿದೆ, ನಂಗೆ ಭಯ ಆಗ್ತಿದೆ ಅಂದರೆ ನಮಗಿಂತ ಜಾಸ್ತಿ ಭಯ ಪಡ್ತಾರೆ. ಹೌದು ಪಾಪ. ಸೊ ಅವರು ಈಗ ನಾವಲ್ಲಿದ್ದೀವಿ ಎದುರ್ಕೋತೀವಿ, ಓಕೆ, ಬಟ್ ಅವರು ಎದುರ್ಕೋಬಾರ್ದಲ್ಲ, ಅವ್ರಿಗೆ ಧೈರ್ಯ ನಾವೇ ಕೊಡ್ಬೇಕು. ನಿಜ. ಸೊ ಅದರಿಂದ ನಾನು ಹೌದಾ ಇಲ್ಲಿ ಆ ಥರ ಏನೋ ಆಗಿಲ್ವೇ, ಎಲ್ಲೋ ದೂರದಲ್ಲಿ ಆಗ್ತಿದೆ, ನಾವು ಇಲ್ಲಿ ತುಂಬಾ ಸೇಫ್ ಆಗಿದ್ದೀವಿ, ನಾವು ಅಲ್ಲಿಂದ ನಮಗೆ ತುಂಬಾ ಒಂದು 200-300 ಕಿಲೋಮೀಟರ್ ದೂರದಲ್ಲಿದ್ದೀವಿ ನಾವು. ಸೊ ನಮ್ಗೇನು ಅಪಾಯ ಇಲ್ಲ, ಎಲ್ಲೋ ಆಗ್ತಿದೆ ಅಂತ ಕೇಳ್ಪಟ್ಟೆ ನಾನು, ನೋಡೋಣ ಅಂತ ಇಷ್ಟು ಮಾತ್ರ ಹೇಳಿದ್ದೆ ಸರ್. ಇನ್ನ ಇದಕ್ಕೆ ಮೇಲೆ ಜಾಸ್ತಿ ಸಮಾಧಾನ ಆಗಿರುತ್ತೆ ಅವ್ರಿಗೆ.